ಗೃಹ ಸಚಿವರು ತುಂಬಾ ದೊಡ್ಡ ಲೂಸ್ ಸ್ಟಾಕ್ ಮಾಡಿದ್ರಲ್ಲ. ದೊಡ್ಡ ನಗರ ಅಂದಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗ್ತಾ ಇರುತ್ತೆ, ಕೆಲ ಘಟನೆಗಳು ಹೈಲೈಟ್ ಆಗಿಬಿಡುತ್ತೆ ಅಂತ ತುಂಬಾ ಉಡಾಫಿಯಾಗಿ ಉತ್ತರವನ್ನು ಕೊಟ್ಟಿದ್ರಲ್ಲ. ಸೊ ಅವರು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ಒಂದು ಸೀರೀಸ್ ಆಫ್ ಪ್ರಕರಣಗಳನ್ನು ನಾವು ತೋರಿಸ್ತೀವಿ ನಿಮಗೆ. ಕಳೆದ 2 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹತ್ತಾರು ರೀತಿಯಲ್ಲಿ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗಿದೆ. ಕಳೆದ 2 ತಿಂಗಳಲ್ಲಿ ಹೆಣ್ಮಕ್ಕಳ ಮೇಲೆ ನಡೆದಿರುವಂತಹ ದೌರ್ಜನ್ಯದ ವರದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಹೆಣ್ಮಕ್ಳ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ ಸಮಯದಲ್ಲಿ ದೌರ್ಜನ್ಯ ಆಗಿದೆ ಅನ್ನೋದರ ಕೇಸ್ ಫೈಲ್ ಡೀಟೇಲ್ಸನ್ನು ಕೂಡ ನಿಮಗೆ ನಾವು ತಲುಪಿಸ್ತೀವಿ. ನೀವು ಹೇಳಿದ್ರಲ್ಲ, ಸಣ್ಣ ಘಟನೆ, ಚಿಕ್ಕ ಘಟನೆ, ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ರೆ ಅದು ಬೇರೆ. ಬಟ್ ಡ್ಯಾಮೇಜ್ ಇಸ್ ಆಲ್ರೆಡಿ ಡನ್. ಹೆಣ್ಮಕ್ಳ ಮನಸ್ಸಿಗೆ ಆಲ್ರೆಡಿ ಘಾಸಿ ಆಗಿದೆ. ಸೊ ನಾವು ಕೂಡ ನೋಡಿದ್ವಿ. ಹಾಗಾದರೆ ಸಣ್ಣ ಘಟನೆಗಳು ಅಷ್ಟೇನ ಆಗಿರೋದು? ಈ ಘಟನೆಗಳ ತೀವ್ರತೆ ಎಷ್ಟು? ಡೀಟೇಲ್ಸ್ ನೋಡ್ತಾ ಹೋಗೋಣ ಈಗ. ಸೊ ಕೇಸ್ ನಂಬರ್ 1, 2/2/2025, ಸ್ಥಳ ಸದಾಶಿವನಗರ. ಸೊ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯರ ಮನೆಗೆ ನುಗ್ಗಿ ಹೋಮ್ ಗಾರ್ಡ್ ಪುಂಡಾಟವನ್ನು ಮೆರೆದಿರುವಂತಹ ಡೀಟೇಲ್ಸು. ಕ್ರೈಮ್ ಬ್ರಾಂಚ್ ಆಫೀಸರ್ ಹೆಸರಲ್ಲಿ ಕೇರಳ ಮೂಲದ ಯುವತಿಗೆ ಕಿರುಕುಳವನ್ನು ಕೊಟ್ಟಿರೋದು. ಕೇಸ್ ನಂಬರ್ 2, ಪ್ರೇಯಸಿ ಕಾರಿಗೆ ಬೆಂಕಿ ಹಚ್ಚಿರೋದು. 23/2/2025 ಸುಬ್ರಹ್ಮಣ್ಯಪುರ ಅಲ್ಲಾಗಿರೋದು. ಸುಬ್ರಹ್ಮಣ್ಯಪುರ ಮತ್ತು CK ಅಚ್ಚುಕಟ್ಟು ಪೊಲೀಸ್ ಠಾಣಾ ಎದುರುಗಡೆನೇ ಆಗಿರೋದಿದು. ಯುವತಿ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಮನೆಗೆ ನುಗ್ಗಿ ಕಾರಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಹುಚ್ಚಾಟವನ್ನು ರೌಡಿ ಶೀಟರ್ ಸ್ಟಾರ್ ರಾಹುಲ್ ಮೆರೆದಿರ್ತಾನೆ. ಕೇಸ್ ನಂಬರ್ 3, ಆಸಿಡ್ ಹಾಕೋ ಬೆದರಿಕೆ. ಮಾರ್ಚ್ 2025ನೇ ಇಸ್ವಿನಲ್ಲಾಗಿರೋದು, ಅಂದರೆ ಲಾಸ್ಟ್ ತಿಂಗಳು ತೀರಾ. ಸ್ಥಳ ಕಾಮಾಕ್ಷಿಪಾಳ್ಯದಲ್ಲಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಗೆ ಮದುವೆ ಆಗದೆ ಹೋದರೆ ಆಸಿಡ್ ಹಾಕೋದಾಗಿ ಬೆದರಿಸ್ತಾ ಇದ್ದ ಪುಂಡ. ಅಷ್ಟೇ ಅಲ್ಲದೆ ಸಂತ್ರಸ್ತ ಯುವತಿಗೆ ನಿಶ್ಚಯ ಆಗಿದ್ದ 2 ಮದುವೆಯನ್ನು ಕೂಡ ಈತ ಕ್ಯಾನ್ಸಲ್ ಮಾಡ್ತಾನೆ. ಕೇಸ್ ನಂಬರ್ 4, ಅತ್ಯಾಚಾರ ಯತ್ನ. 3/4/2025 ಮಹದೇವಪುರದಲ್ಲಿ ಆಗಿರೋದು. ಜಸ್ಟ್ ಒಂದು 4-5 ದಿನಗಳ ಹಿಂದೆ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಣ್ಣನ ಜೊತೆ ಹೋಗ್ತಾ ಇದ್ದ ತಂಗಿಯನ್ನು ಎಳೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿರೋದು. KR ಪುರಂ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ಆಗಿದೆ. ಕೇಸ್ ನಂಬರ್ 5, ಅಸಭ್ಯ ವರ್ತನೆ. ಇದಾಗಿರೋದು ಅಷ್ಟೇ ಇದೇ ತಿಂಗಳಲ್ಲಿ 6 ದಿನದ ಹಿಂದೆ, ಎಕ್ಸಾಕ್ಟಾಗಿ 2/4/2025 ಬಾಣಸ್ವಾಡಿಯಲ್ಲಿ. ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯ ಖಾಸಗಿ ಅಂಗವನ್ನು ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿರೋದು. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದು. ಯುವತಿ ಕಿರ್ಚಾಡಿದಾಗ ಸ್ಥಳೀಯರು ಸಹಾಯಕ್ಕೆ ಬಂದ್ರಲ್ಲ, ಅವ್ರಿಗೂ ಕೂಡ ಚಾಕುವನ್ನು ತೋರಿಸಿ ಎಸ್ಕೇಪ್ ಆಗಿರ್ತಾನೆ ಕ್ರಿಮಿ. ಕೇಸ್ ನಂಬರ್ 7, ಯುವತಿಯರು ನಡ್ಕೊಂಡು ಹೋಗ್ತಿದ್ದಾಗ, ಈಗ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಇದೆ ಯುವತಿಯ ಮೇಲೆ ಲೈಂಗಿಕ ಕಿರುಕುಳ ಎಸಗಿದ್ದು. ಆರೋಪಿಯ ಕೃತ್ಯ CCTVಯಲ್ಲಿ ಸೆರೆಯಾಗಿದೆ. ಬಟ್ ಆ CCTVಯಲ್ಲಿ ಮುಖಚೆಹರೆ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದು ಕೂಡ ತನಿಖೆಗೆ ಹಿನ್ನಡೆ. ಮತ್ತೊಂದು ಕಡೆ ವಿಕ್ಟಿಮ್ ಕೂಡ ಇಲ್ಲಿ ತನಕ ಕಂಪ್ಲೇಂಟ್ ಕೊಡೋದಕ್ಕೆ ಬಯಸ್ತಾ ಇಲ್ಲ. ಇನ್ವೆಸ್ಟಿಗೇಷನ್ನ ಭಾಗ ಆಗೋದಕ್ಕೆ ಅವ್ರು ಮುಂದಾಗ್ತಾ ಇಲ್ಲ. ಬಟ್ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ, ಈ ವಿಡಿಯೋ ಸುದ್ದಿಯಲ್ಲಿದೆ. ಕೇಸ್ ನಂಬರ್ 6, ಬ್ಯಾಡ್ಮಿಂಟನ್ ಕೋಚ್ನಿಂದ ಅತ್ಯಾಚಾರ. 5/4/2025 ಸ್ಥಳ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಕೋಚಿಂಗ್ ನೀಡೋ ನೆಪದಲ್ಲಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಂತಹ ಆರೋಪ. ಮೊಬೈಲ್ನಲ್ಲಿ ಹಲವು ಯುವತಿಯರ ಅಶ್ಲೀಲ ವಿಡಿಯೋಗಳು ಈತನ ಮೊಬೈಲ್ನಲ್ಲಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. 5-6 ಯುವತಿಯರಿಗೆ ಅಟ್ಲೀಸ್ಟ್ ಇವನು ಈ ಥರ ಕೃತ್ಯವನ್ನು ಎಸಗಿದ್ದ ಅನ್ನೋದು ಮಾಹಿತಿ. ಇವೆಲ್ಲ ಸಣ್ಣ ಘಟನೆನ. ಹಾಗಾದರೆ ರಾಜಕಾರಣಿಗಳು ಮಾತಾಡಬೇಕಾದ್ರೆ ನಾಲಿಗೆ ಹತೋಟಿಯಲ್ಲಿ ಇರಬೇಕು. ಎಲುಬಿಲ್ಲದ ನಾಲಿಗೆ ಅಂದುಬಿಟ್ರೆ ಎಲ್ಲ ಸಣ್ಣ ಘಟನೆಗಳು. ಅದಕ್ಕೆ ನಾವು ಮೊನ್ನೆ ಹೇಳ್ತಾ ಇದ್ದಿದ್ದು, ದೊಡ್ಡ ಘಟನೆ ಅಂತ ನಿಮ್ಮ ಬಾಯಲ್ಲಿ ಬರೋದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಬುಕ್ ಕೊಟ್ಬಿಡಿ. ಇಂಥ ಘಟನೆಗಳಾದಾಗ ಮಾತ್ರ ಗಂಭೀರ ಪ್ರಕರಣ ಇದು, ತನಿಖೆ ಮಾಡ್ತಿದ್ದೀವಿ, ಆರೋಪಿಗಳನ್ನು ಹಿಡಿದಿದ್ದೀವಿ ಅಂತ ನಿಮ್ಮ ಬಾಯಲ್ಲಿ ಬರೋದಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ಘಟನೆಗಳಾಗಬೇಕು, ಯಾವ ರೀತಿಯಾಗಿ ನೀವು ವಿವರಿಸ್ತೀರಾ ಅದನ್ನು ಅಂತ ಹೇಳಿಬಿಡಿ. ಅದನ್ನು ನೋಡಿಕೊಂಡೇ ನಾವು ಹೇಳ್ತೀವಿ ಸಣ್ಣ ಘಟನೆ, ದೊಡ್ಡ ಘಟನೆ ಅಂತ.